ಹಾಯ್ ಫ್ರೆಂಡ್ಸ್, ನಾನು ವೇದಾವತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಜೋಳದ ರೊಟ್ಟಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈ ಜೋಳದ ರೊಟ್ಟಿ ರೆಸಿಪಿನ ತುಂಬ ಸಿಂಪಲ್ ಮೆಥಡಲ್ಲಿ ತೋರಿಸ್ತಾ ಇರುವಂತಹದ್ದು. ಜೋಳದ ರೊಟ್ಟಿನ ಮಾಡಲಿಕ್ಕೆ ಬರ್ದೇ ಇರೋರು ಈಸಿಯಾಗಿ ಮಾಡಬಹುದು. ಫಸ್ಟ್ ನಾನು ಇಲ್ಲಿ ಪಾತ್ರೆಗೆ 2 ಗ್ಲಾಸ್ ಅಷ್ಟು ನೀರನ್ನು ಹಾಕೊಳ್ತೀನಿ. ಇಲ್ಲಿ ಸರಿಯಾದ ಅಳತೆಯಲ್ಲಿ ತೋರಿಸ್ತಾ ಇರೋದ್ರಿಂದ ಈಗ ಉಪ್ಪನ್ನ ಸ್ವಲ್ಪ ಹಾಕೊಳ್ಳೋಣ. ಇಲ್ಲಿ ನೀರನ್ನ ಕುದಿಯಕ್ಕೆ ಇಡ್ತೀನಿ. ನೀರು ಫುಲ್ ಕುದ್ದ ಮೇಲೆ ಹಿಟ್ಟು ಹಾಕೊಳ್ತೀನಿ. ಇಲ್ಲಿ ಹಿಟ್ಟು ಬಂದ್ಬಿಟ್ಟು ನಾನು 2 ಕಪ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಅಂದ್ರೆ ಇಲ್ಲಿ ಹಿಟ್ಟನ್ನ ನಾನು ಒಂದೇ ಸಲ ಹಾಕೊಳ್ತಾ ಇಲ್ಲ, ಫಸ್ಟ್ 2 ಕಪ್ ಹಾಕೊಂಡು ತಿರುಗಿಸ್ಕೊಳ್ತೀನಿ. ನಾನು ಜೋಳದ ರೊಟ್ಟಿಗೆ ಹಿಟ್ಟು ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪನೂ ಗಂಟು ಇಲ್ದೇನೆ ಹಾಗೆ ತಿರುಗಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಫಸ್ಟ್ 2 ಕಪ್ ಹಾಕಿ ತಿರುಗಿಸ್ಕೊಂಡಿರೋದ್ರಿಂದ ಸ್ವಲ್ಪ ತೆಳ್ಳಗಾಗಿದೆ. ಸೊ ಇದ್ರ ಜೊತೆಗೆ ಇನ್ನೊಂದು ಅರ್ಧ ಕಪ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಅಂದರೆ ಈ ಫಸ್ಟ್ ಯಾವ ಕಪ್ಪಲ್ಲಿ ಹಾಕೊಂಡಿದ್ನೋ ಅದೇ ಕಪ್ಪಲ್ಲೇ ಅರ್ಧ ಕಪ್ ಅಷ್ಟು ಹಾಕೊಳ್ತೀನಿ. ಹಾಗೆ ತಿರುಗಿಸ್ಕೊಂಡು ಹೊಂದಿಸ್ಕೊಳ್ತೀನಿ. ಬಿಸಿ ಇದ್ದಾಗ್ಲೇ ಚೆನ್ನಾಗಿ ಹೊಂದಿಸ್ಕೊಂಡಾದ್ಮೇಲೆ ಸ್ಟವ್ ಸ್ವಿಚ್ ಆಫ್ ಮಾಡಿಕೊಂಡು ಸ್ವಲ್ಪ ಹಾಗೆ ಆರಕ್ಕಿಡ್ತೀನಿ. ಅಂದರೆ ಇದನ್ನು ದೊಡ್ಡದು ಅಗ್ಲಾಗಿರೋ ಪಾತ್ರೆಗೆ ಹಾಕೊಂಡ್ಬಿಡ್ತೀನಿ. ಏಕೆಂದರೆ ಹೊಂದಿಸ್ಕೋಬೇಕಲ್ವಾ, ಮತ್ತು ಹಿಟ್ಟು ಬಿಸಿ ಇರೋದ್ರಿಂದ ಸ್ವಲ್ಪ ಬೇಗ ಆರುತ್ತೆ ಅಂದ್ಬಿಟ್ಟು ದೊಡ್ಡ ಪಾತ್ರೆಗೆ ಹಾಕೊಂಡಿದ್ದೀನಿ. ಹಾಗೆ ಒಂದು ಸಣ್ಣದೊಂದು ಬಟ್ಲಿಗೆ ಸ್ವಲ್ಪ ನೀರು ಹಾಕೊಂಡು ಕೈನ ಒದ್ದೆ ಮಾಡಿಕೊಂಡು ಹೊಂದಿಸ್ಕೊಳ್ತೀನಿ. ಇಲ್ಲಿ ಹೊಂದಿಸ್ಕೊಳ್ಬೇಕಾದ್ರೆ ಸಾಫ್ಟ್ ಆಗೋವರೆಗೂ ಇದನ್ನ ಚೆನ್ನಾಗಿ ಮಿದಿಸ್ಕೊಳ್ಬೇಕಾಗುತ್ತೆ, ಅಂದ್ರೆ ಚೆನ್ನಾಗಿ ಹೊಂದಿಸ್ಕೊಳ್ಬೇಕಾಗುತ್ತೆ. ಆಮೇಲೆ ಇದನ್ನ ಸ್ವಲ್ಪ ಬಿಸಿ ಇದ್ದಾಗ್ಲೇನೆ ಹೊಂದಿಸ್ಕೊಳ್ಬೇಕಾಗುತ್ತೆ, ಯಾಕೆಂದ್ರೆ ಅದು ಸಾಫ್ಟಾಗಿ ಹೊಂದ್ಕೋಬೇಕಲ್ವಾ. ಈಗ ಹೊಂದಿಸ್ಕೊಂಡಾದ್ಮೇಲೆ ಉಂಡೆ ಮಾಡ್ಕೊಳ್ತೀನಿ. ಇಲ್ಲಿ ಉಂಡೆ ಬಂದ್ಬಿಟ್ಟು ಚಪಾತಿಗೆ ನಾವು ಯಾವ ಸೈಜಲ್ಲಿ ಉಂಡೆ ಮಾಡ್ಕೊಳ್ತೀವೋ ಅದೇ ಸೈಜಲ್ಲಿ ಜೋಳದ ರೊಟ್ಟಿಗೆ ಉಂಡೆ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಉಂಡೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಮಿದ್ದಿಸ್ಕೊಂಡು ಉಂಡೆ ಮಾಡ್ಕೊಳ್ಬೇಕಾಗುತ್ತೆ, ಏಕೆಂದರೆ ಅದು ಲಡ್ಡಿಸ್ಬೇಕಾದ್ರೆ ಹೊಡ್ಕೊಳ್ಳೋದಿಲ್ಲ, ಆಮೇಲೆ ಸಾಫ್ಟಾಗಿ ಬರುತ್ತೆ. ಇದೇ ಥರನೇ ಎಲ್ಲದನ್ನು ಕೂಡ ಉಂಡೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಮಿದ್ದಿಸ್ಕೊಂಡು ಹೊಂದಿಸ್ಕೊಳ್ತೀನಿ. ಇಲ್ಲಿ ಜೋಳದ ಹಿಟ್ಟನ್ನು 2.5 ಕಪ್ ಹಾಕಿ ಮಾಡಿರೋದ್ರಿಂದ ಇಲ್ಲಿ ಜೋಳದ ರೊಟ್ಟಿನ 10 ರೊಟ್ಟಿ ಅಷ್ಟು ಮಾಡ್ಬೋದು. ಈಗ ಎಲ್ಲದೂ ಉಂಡೆ ಮಾಡ್ಕೊಂಡಿದ್ದಾಯ್ತು. ಈಗ ಲಡ್ಡಿಸ್ಕೊಳ್ಳೋಣ. ಲಡ್ಡಿಸ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿ ಉಂಡೆನ ಏನು ಮಾಡ್ತೀನಿ ಅಂದರೆ ಲಟ್ಟಣಿಗೆ ಮೇಲೆ ಒಂದ್ಸಲ ಚೆನ್ನಾಗಿ ಮಿದ್ದಿಸ್ಕೊಳ್ತೀನಿ. ಏಕೆಂದರೆ ಹಿಟ್ಟೇನಿದೆ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಆಮೇಲೆ ನಾವು ಲಟ್ಟಿಸ್ಕೋಬೇಕಾದ್ರೆ ಸುತ್ತ ಹೊಡ್ಕೊಳ್ಳೋದಿಲ್ಲ, ಅಂದರೆ ರೊಟ್ಟಿ ಏನಿದೆ ಅದು ಹೊಡ್ಕೊಳ್ಳೋದಿಲ್ಲ, ಸಾಫ್ಟಾಗಿ ನೀಟಾಗಿ ಚೆನ್ನಾಗಿ ಬರುತ್ತೆ. ಈಗ ಸ್ವಲ್ಪ ಡ್ರೈ ಹಿಟ್ಟು ಹಾಕೊಂಡು ಲಡ್ಡಿಸ್ಕೊಳ್ತೀನಿ. ಇಲ್ಲಿ ಡ್ರೈ ಹಿಟ್ಟು ಹಾಕೊಂಡು ಲಡ್ಡಿಸ್ಕೊಳ್ಳೋದ್ರಿಂದ ಹಿಟ್ಟು ಏನಿದೆ ಅದು ಅಂಟ್ಕೊಳ್ಳೋದಿಲ್ಲ. ಆಮೇಲೆ ಇದನ್ನ ನೀಟಾಗಿ ಒತ್ಕೊಳ್ಬೋದು. ಹಾಗೆ ಒತ್ಕೊಳ್ಬೇಕಾದ್ರೆ ಸ್ವಲ್ಪನೇ ಡ್ರೈ ಹಿಟ್ಟು ಹಾಕೊಂಡು ಒತ್ಕೊಳ್ತಾ ಹೋಗ್ತೀನಿ. ಏಕೆಂದರೆ ರೊಟ್ಟಿ ಹಿಟ್ಟು ಏನಿದೆ ಮನೆಗೆ ಅಂಟ್ಕೊಳ್ಬಾರ್ದಲ್ವಾ, ಹಾಗಾಗಿ ಸ್ವಲ್ಪನೇ ಡ್ರೈ ಹಿಟ್ಟು ಹಾಕೊಂಡು ಒತ್ಕೊಳ್ತಾ ಹೋಗ್ತೀನಿ. ಇಲ್ಲಿ ನಾನು ಜೋಳದ ಹಿಟ್ಟನ್ನು ಮನೆಯಲ್ಲೇ ಮಾಡ್ಕೊಳ್ತೀನಿ. ಅಂದರೆ ಜೋಳದ ಕಾಳು ಏನಿದೆ ತಗೊಬಂದ್ಬಿಟ್ಟು ಬಿಸಿಲಲ್ಲಿ 2 ದಿನ ಒಣಗಾಕ್ತೀನಿ. ಆಮೇಲೆ ಇದನ್ನ ಕ್ಲೀನ್ ಮಾಡಿಕೊಂಡು ಮಿಲ್ಲಿಗೆ ಕೊಟ್ಬಿಡ್ತೀವಿ. ಮಿಲ್ಲಲ್ಲಿ ನಾವು ಸ್ವಲ್ಪ ಸಾಫ್ಟಾಗಿ ಬರೋ ಹಾಗೆ ಹಿಟ್ಟನ್ನು ಮಾಡಿಸ್ಕೊಳ್ತೀವಿ. ಇಲ್ಲಿ ಜೋಳದ ಹಿಟ್ಟಿಗೆ ಬೇರೆ ಏನು ಮಿಕ್ಸ್ ಮಾಡೋದಿಲ್ಲ, ಬರೀ ಜೋಳದ ಕಾಳಲ್ಲೇ ಹಿಟ್ಟನ್ನು ಮಾಡಿಸ್ಕೊಳ್ಳೋದು. ಇಲ್ಲಿ ಹೊರಗಡೆಯಿಂದ ರೆಡಿ ಹಿಟ್ಟು ತಗೊಬಂದು ಮಾಡ್ಕೊಳ್ಳೋದ್ರಿಂದ ಜೋಳದ ಹಿಟ್ಟು ಏನಿದೆ ಸಾಫ್ಟ್ ಆಗಿರೋದಿಲ್ಲ, ಅಂದರೆ ಅದು ಸ್ವಲ್ಪ ರಫ್ ಆಗಿರುತ್ತೆ. ಆಮೇಲೆ ಅದು ಸ್ವಲ್ಪ ಹೊತ್ತೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಮನೇಲಿ ಜೋಳದ ಹಿಟ್ಟನ್ನು ಮಾಡ್ಕೊಳ್ಳೋದ್ರಿಂದ ರೊಟ್ಟಿ ಚೆನ್ನಾಗೂ ಬರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೇದಲ್ವಾ. ಇಲ್ಲಿ ಲಟ್ಟಿಸ್ಕೊಳ್ಬೇಕಾದ್ರೆ ಸ್ವಲ್ಪ ತೆಳ್ಳಿಗೆ ಲಟ್ಟಿಸ್ಕೊಳ್ತೀನಿ, ಅಂದರೆ ಸ್ವಲ್ಪ ದೊಡ್ಡ ಸೈಜಲ್ಲೇ ಲಟ್ಟಿಸ್ಕೊಳ್ತೀನಿ. ನೋಡಿ ಇಲ್ಲಿ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಲ್ಲ, ಎಲ್ಲೂ ಹೊಡ್ಕೊಂಡಿಲ್ಲ, ನೀಟಾಗಿ ಸಾಫ್ಟಾಗಿ ಚೆನ್ನಾಗಿ ಬರ್ತಾ ಇದೆ. ಅಂದರೆ ಲಟ್ಟಿಸ್ಕೊಳ್ಳೋಕ್ಕಿಂತ ಮುಂಚೆ ಉಂಡೆನ ಸ್ವಲ್ಪ ಮಿದ್ದಿಸ್ಕೊಂಡು ಲಟ್ಟಿಸ್ಕೊಳ್ಳೋದ್ರಿಂದ ಎಲ್ಲೂ ಹೊಡ್ಕೊಳ್ಳೋದಿಲ್ಲ. ಈಗ ಲಟ್ಟಿಸ್ಕೊಂಡಿದ್ದಾಯ್ತು. ಈಗ ತವಾಗೆ ಹಾಕೊಳ್ಳೋಣ. ತವಾನ ಸ್ವಲ್ಪ ಬಿಸಿ ಮಾಡಿ ಹಾಕೊಳ್ತಾ ಇರೋದು. ಇಲ್ಲಿ ತವಾಗೆ ಎಣ್ಣೆ ಏನು ಹಾಕೊಳ್ತಾ ಇಲ್ಲ, ಡೈರೆಕ್ಟಾಗಿ ಹಾಕೊಳ್ತಾ ಇದ್ದೀನಿ. ಇಲ್ಲಿ ತವಾಗೆ ಹಾಕೊಂಡ್ಮೇಲೆ ರೊಟ್ಟಿನ ಸ್ವಲ್ಪ ಹೊತ್ತು ಬೇಯಿಸ್ತೀನಿ. ಆಮೇಲೆ ಇದನ್ನ ಒದ್ದೆ ಬಟ್ಟೆಯಲ್ಲಿ ಇದನ್ನ ಸ್ವಲ್ಪ ಒದ್ದೆ ಮಾಡಬೇಕಾಗುತ್ತೆ. ಅಂದ್ರೆ ಒಂದು ಕಾಟನ್ ಬಟ್ಟೆ ತಗೊಂಡು ಅದನ್ನ ನೀರಲ್ಲಿ ಅದ್ಬಿಟ್ಟು ರೊಟ್ಟಿ ಮೇಲೆ ಹಾಕೊಂಡು ಒದ್ದೆ ಮಾಡಬೇಕಾಗುತ್ತೆ. ಆಮೇಲೆ ಒದ್ದೆ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಬೇಯಿಸ್ಬೇಕಾಗುತ್ತೆ. ಸ್ವಲ್ಪ ಹೊತ್ತು ಬೇಯಿಸಿದ್ಮೇಲೆ ಅದನ್ನ ಮಡಚಿ ಮತ್ತೊಂದು ಸೈಡಲ್ಲಿ ಬೇಯಿಸ್ಕೊಳ್ತೀನಿ. ನೋಡಿ ಇಲ್ಲಿ ಪೂರಿ ಥರ ಹುಬ್ತಾ ಇದೆ. ಎಷ್ಟು ಸ್ಮೂತ್ ಆಗಿರುತ್ತೆ ಅಂದರೆ ತುಂಬಾನೇ ಸ್ಮೂತ್ ಆಗಿರುತ್ತೆ. ಇದನ್ನ 2 ಸೈಡಲ್ಲಿ ಬೇಯಿಸ್ಕೊಳ್ತೀನಿ. ಇಲ್ಲಿ ಬೇಯಿಸ್ಕೊಳ್ಬೇಕಾದ್ರೆ 2 ಸೈಡಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಬೇಕಾಗುತ್ತೆ, ಏಕೆಂದರೆ ಒಳಗಡೆ ಎಲ್ಲ ನೀಟಾಗಿ ಬೇಯಬೇಕಲ್ವಾ, ಹಾಗಾಗಿ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ತೀನಿ.
ಇಲ್ಲಿ ಜೋಳದ ರೊಟ್ಟಿನ ಎಷ್ಟು ಚೆನ್ನಾಗಿ ಬೇಯಿಸ್ತೀವೋ ಅಷ್ಟೇ ಚೆನ್ನಾಗಿರುತ್ತೆ. ಈ ಜೋಳದ ರೊಟ್ಟಿನ ಬೇಯಿಸ್ಕೊಳ್ಬೇಕಾದ್ರೆ ಕೈಯಲ್ಲಿ ತಿರುಗಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಅಂದರೆ ಇದನ್ನ ದೋಸೆಯಲ್ಲಿ ಹಾಕೊಂಡು ಬೇಯಿಸ್ಕೊಳ್ಬೋದು. ಇಲ್ಲಿ ಜೋಳದ ರೊಟ್ಟಿ ಏನಿದೆ ಅದನ್ನ ಬೇಯಿಸ್ತಾ ಅದ್ರ ಸೈಜ್ ಏನಿದೆ ಚಿಕ್ಕದಾಗ್ತಾ ಹೋಗುತ್ತೆ ಅಲ್ವಾ. ಈಗ ಎರಡೂ ಕಡೆ ಬೇಯಿಸ್ಕೊಂಡಿದ್ದಾಯ್ತು ನೋಡಿ, ಈ ರೀತಿಯಾಗಿ ಬೇಯಿಸ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ ಜೋಳದ ರೊಟ್ಟಿ. ಈಗ ಮತ್ತೆ ಅದೇ ಥರನೇ ಹೊತ್ಕೊಂಡು ಬೇಯಿಸ್ಕೊಳ್ತೀನಿ. ಅಂದರೆ ಇಲ್ಲಿ ಫಸ್ಟ್ ಉಂಡೆನ ಚೆನ್ನಾಗಿ ಬಿದ್ದಿಸ್ಕೊಂಡು ಆಮೇಲೆ ಲಟ್ಟಿಸ್ಕೊಳ್ತೀನಿ. ಹಾಗೆ ಲಟ್ಟಿಸ್ಕೊಳ್ಬೇಕಾದ್ರೆ ಸ್ವಲ್ಪನೇ ಡ್ರೈ ಹಿಟ್ಟು ಹಾಕೊಂಡು ಲಟ್ಟಿಸ್ಕೊಳ್ತಾ ಹೋಗ್ತೀನಿ. ಇಲ್ಲಿ ಇನ್ನೊಂದು ರೀತಿಲೂ ಕೂಡ ಲಟ್ಟಿಸ್ಕೊಳ್ಬೋದು. ಅಂದರೆ ಇದನ್ನ ರೊಟ್ಟಿ ಮೇಕರಲ್ಲೂ ಕೂಡ ಮಾಡ್ಕೊಳ್ಬೋದು. ರೊಟ್ಟಿ ಮೇಕರಲ್ಲಿ ಮಾಡ್ಕೊಳ್ಳೋದ್ರಿಂದ ಇನ್ನೂ ಬೇಗನೆ ಆಗುತ್ತೆ. ಮತ್ತೆ ಇನ್ನೊಂದು ವಿಧಾನದಲ್ಲಿ ಕೂಡ ಜೋಳದ ರೊಟ್ಟಿನ ಮಾಡ್ಬೋದು. ಅಂದರೆ ಅದನ್ನ ಕೈಯಲ್ಲಿ ತಟ್ಟುಬಿಟ್ಟು ಮಾಡ್ಬೋದು. ಬಟ್ ನನಗೆ ಆ ವಿಧಾನದಲ್ಲಿ ಮಾಡೋದಕ್ಕೆ ಬರಲ್ಲ. ಹಾಗಾಗಿ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಬಿಟ್ಟು ಮಾಡ್ತಾ ಇದ್ದೀನಿ. ಆಮೇಲೆ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಂಡು ಮಾಡೋದ್ರಿಂದ ಕಷ್ಟ ಅಂತಾನೆ ಅನ್ಸೋದಿಲ್ಲ, ಈಸಿಯಾಗಿ ಮಾಡ್ಬೋದು. ಇಲ್ಲಿ ಜೋಳದ ಹಿಟ್ಟನ್ನು ಇಟ್ಕೊಂಡು ಮಾಡ್ಬೋದು. ಅಂದರೆ ಈಗ ಮಧ್ಯಾಹ್ನ ಏನಾದರೂ ಮಾಡ್ಕೊಂಡಿದ್ರೆ ಮಧ್ಯಾಹ್ನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಉಳಿದಿದ್ದನ್ನು ಸಂಜೆ ಹೊತ್ತಿಗೆ ಅದೇ ಹಿಟ್ಟನ್ನು ಇಟ್ಕೊಂಡು ಮಾಡ್ಕೊಳ್ಬೋದು. ಬಟ್ ಬಿಸಿ ಇದ್ದಾಗಲೇ ಮಾಡಿಕೊಂಡ್ರೆ ಹಿಟ್ಟೇನಿದೆ ಅದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಅಲ್ವಾ, ಸ್ವಲ್ಪ ಬೇಗನೆ ಮಾಡ್ಕೊಳ್ಬೋದು. ಇಲ್ಲಿ ಹಿಟ್ಟನ್ನು ಲಟ್ಟಿಸ್ಕೊಳ್ಬೇಕಾದ್ರೆ ಒಂದೇ ಸಮನಾಗೆ ಲಟ್ಟಿಸ್ಕೊಳ್ತೀನಿ. ಅಂದರೆ ಒಂದು ಕಡೆ ದಪ್ಪಗೆ ಒಂದು ಕಡೆ ತೆಳ್ಳಿಗೆ ಲಟ್ಟಿಸ್ಕೊಳ್ಳಲ್ಲ, ಎಲ್ಲ ಕಡೆನೂ ಸಮನಾಗಿ ಲಟ್ಟಿಸ್ಕೊಳ್ತೀನಿ. ಈ ರೀತಿಯಾಗಿ ಒಂದೇ ಸಮನೆ ಲಟ್ಟಿಸ್ಕೊಳ್ಳೋದ್ರಿಂದ ಬೇಯಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಈಗ ನೋಡಿ ದೊಡ್ಡದಾಗಿ ಲಟ್ಟಿಸ್ಕೊಂಡಿದ್ದಾಯ್ತು. ಈಗ ಇದನ್ನ ತವಾದಲ್ಲಿ ಬೇಯಿಸ್ಕೊಳ್ಳೋಣ. ಈಗ ಇದನ್ನ ತವಾದಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಒದ್ದೆ ಬಟ್ಟಲ್ಲಿ ರೊಟ್ಟಿನ ಒದ್ದೆ ಮಾಡ್ಕೊಳ್ಳೋಣ. ಆಮೇಲೆ ಮತ್ತೆ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ. ಯಾಕೆಂದ್ರೆ ಒದ್ದೆ ಮಾಡ್ಕೊಂಡಿರ್ತೀವಲ್ವಾ, ಅದು ಸ್ವಲ್ಪ ಡ್ರೈ ಆಗೋವರೆಗೂ ಮತ್ತೆ ಬೇಯಿಸ್ಕೊಳ್ಳೋಣ. ಈಗ ಮರ್ಚಾಕೊಂಡು ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೊಳ್ತೀನಿ. ಹೀಗೆ ಎರಡು ಕಡೆನೂ ತಿರುಗಿಸ್ಕೊಂಡು ಬೇಯಿಸ್ಕೊಳ್ತೀನಿ. ಈ ಜೋಳದ ರೊಟ್ಟಿ ಜೊತೆಗೆ ಹುಚ್ಚೆಳ್ಳಿನ ಚಟ್ನಿ ಮತ್ತು ಇನ್ನಿತರ ಚಟ್ನಿಗಳ ಜೊತೆಗೆ ಚೆನ್ನಾಗಿರುತ್ತೆ. ಹಾಗೆ ಬದನೆಕಾಯಿ ಎಣ್ಗಾಯಿ ಪಲ್ಯಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಯಾವುದಾದ್ರೂ ಪಲ್ಯ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಜೋಳದ ರೊಟ್ಟಿ ರೆಸಿಪಿನ ತುಂಬ ಸಿಂಪಲ್ ಮೆಥಡಲ್ಲಿ ಈ ರೀತಿಯಾಗಿ ಮಾಡ್ಬೋದು. ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಒಂದು ವೇಳೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.